79ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಸಜ್ಜಾಗಿದೆ ರಾಜಧಾನಿ. ಮಾಣಿಕ್ ಷಾ ಮೈದಾನದಲ್ಲಿ ಅಂತಿಮ ಹಂತದ ಸಿದ್ಧತೆ ನಡೀತಾ ಇದೆ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಪರೇಡ್ ತಾಲೀಮನ್ನು ಕೂಡ ನಡೆಸಲಾಗ್ತಾ ಇದೆ. ಇನ್ನು ಆಗಸ್ಟ್ 15ರಂದು 2000ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯನ್ನ ಮಾಡಲಾಗುತ್ತೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈ ಭದ್ರತೆಯ ಕುರಿತಾಗಿ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಅಂದ್ರೆ 15ನೇ ತಾರೀಕು 2000ಕ್ಕೂ ಹೆಚ್ಚು ಪೊಲೀಸರಿಂದ ಭದ್ರತೆಯನ್ನ ನೀಡಲಾಗುತ್ತೆ ಅಂತ ಆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಬರುವವರು 8 ಗಂಟೆ ಒಳಗೆ ಆಸೀನರಾಗಬೇಕು. ಕಾರ್ಯಕ್ರಮಕ್ಕೆ ಸಿಗರೇಟ್, ಛತ್ರಿ, ಲೈಟರ್, ಲಗೇಜ್ ಬ್ಯಾಗ್ ತರುವಂತಿಲ್ಲ. ಈ ಬಾರಿ 30 ತುಕಡಿ ಪರೇಡ್ನಲ್ಲಿ ಭಾಗಿಯಾಗಲಿದೆ. ಗೋವಾ ಪೊಲೀಸ್, ಬಿಎಸ್ಎಫ್, ಡಾಗ್ ಸ್ಕ್ವಾಡ್, ಶಾಲಾ ಮಕ್ಕಳು ಪರೇಡ್ ಮಾಡ್ತಾರೆ. ಪಿಂಕ್ ಪಾಸ್ ಇರೋರು ಗೇಟ್ 2ರಿಂದ ಪ್ರವೇಶವನ್ನ ಪಡಿಬೇಕು. ವೈಟ್ ಪಾಸ್ ಇರೋರು ಮಾಧ್ಯಮದವರು ಗೇಟ್ 4ರಿಂದ ಪ್ರವೇಶ ಪಡಿಬೇಕು. 2000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನೇಮಿಸಲಾಗಿದೆ. ವಿಶೇಷವಾಗಿ 100ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ ಅಂತ ಈ ವೇಳೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಬೆಳಿಗ್ಗೆಯಿಂದ ಹೇಳ್ತೀನಿ